ರವಿಚಂದ್ರ ನಾಯಕ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಸರ್, ಹುಬ್ಬಳ್ಳಿ ಘಟನೆ ಬಗ್ಗೆ ಏನ್ ಹೇಳ್ತೀವಿ? ಮೇಡಮ್ ಅದೇ ಇವಾಗ ಶಶಿಕುಮಾರ್ ಸರ್ ಬಗ್ಗೆ ನಮಗೆ ಬಹಳ ಗೌರವ ಐತೆ. ಅವ್ರ ತರಾನೇ ನಮ್ಮ ಮಕ್ಕಳು ಆಗ್ಬೇಕಂತ ಹೇಳಿ ಬಯಸ್ತೀವಿ. ಬಟ್ ಅವ್ರು ಯಾವ ತರ ಗಮನಿಸಿರೋ ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಅವರೇ ಬಟ್ಟೆನ ಇದು ಮಾಡ್ಕೊಂಡ್ರ ಅಂತ ಹೇಳಿ. ನಾಳೆ ದಿನ ಏನೋ ಲಕಪ್ ಡೆತ್ ಆಗಿ ಏನೋ ಸತ್ತು ಹೋಗ್ಬಿಡ್ತಾರೆ, ಅವರೇ ಮಾಡ್ಕೊಂಡ್ರ ಅಂತ ಹೇಳೋ ಪೈಕಿ ಮೇಡಮ್ ಇವರು. ಅದನ್ನ ಸ್ವಲ್ಪ ಗಮನಿಸ್ಬೇಕು ಮೇಡಮ್, ಸರ್ಕಾರದವರು ಗಮನಿಸ್ಬೇಕು ಅದನ್ನ. ಪೊಲೀಸ್ನವ್ರ ಬಗ್ಗೆ ನಮಗೆ ಗೌರವ ಇದೆ, ಬಟ್ ಪೊಲೀಸ್ನವ್ರು ಖಂಡಿತ ಮಾಡ್ತಾರೆ ಮೇಡಮ್. ಈ ತರ ಕೃತ್ಯ ಮಾಡಿದಾರೆ ಅವರು. ಈಗ ಪೊಲೀಸರು ಮಾತ್ರ ಅಲ್ಲ ಸರ್, ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಹಾಗೆ ಹೇಳ್ತಿದ್ದಾರೆ. ಈಕೆಯದ್ದೇ ತಪ್ಪು, ಆಕೆನೆ ಕೆಚ್ಚಾಡಿದ್ರು, ಆಕೆನೆ ಒಂದ್ ಸೈಡ್ ಹೇಗೆ ಇದು ಮಾಡ್ಕೊಳ್ತಾರೆ ಮೇಡಮ್. ಅವ್ರ ಬಾಯಲ್ಲಿ ಕೇಳ್ಬೇಕು ತಾನೆ, ಇವಾಗ ಅವ್ರಿಗೆ ಬಿಡ್ಬೇಕು ತಾನೆ. ಆತ ಬಿಟ್ರೆ ಅವರು ಹೇಳ್ತಾರೆ, ಅವರು ನಡೆದಿರೋ ಘಟನೆ ಅವರು ಹೇಳ್ತಾರಲ್ವಾ. ಇವಾಗ ಪೊಲೀಸರು ಒಂದ್ ಸೈಡ್ ಹೇಳ್ತಾರೆ ನಮ್ದೇ ಕರೆಕ್ಟ್ ಇದೆ, ಅವ್ರದೇ ತಪ್ಪು ಅಂತ ಹೇಳಿ. ಅವರಿಗೂ ಮಾತಾಡ್ಸಿದ್ರೆ ಗೊತ್ತಾಗತ್ತೆ ಯಾರು ತಪ್ಪು ಏನಂತ ಹೇಳಿ. ಈಗ ಕಾಂಗ್ರೆಸ್ನ ಕಾರ್ಪೊರೇಟರ್ ಅವರು ದೂರು ಕೊಟ್ಟಿದ್ದು ಬಿಜೆಪಿ ಕಾರ್ಯಕರ್ತೆ ವಿರುದ್ಧವಾಗಿ. ಈ ಪಾಲಿಟಿಕ್ಸ್ ಕೂಡ ಇಲ್ಲಿ ವರ್ಕ್ ಆಗಿದೆ ಅಂತೀರಾ? ರಾಜಕೀಯ ಪಕ್ಷಗಳ ಖಂಡಿತ ಆಗಿರುತ್ತೆ ಮೇಡಮ್. ಯಾಕಂದ್ರೆ ಕೇಸ್ ಇನ್ ಕೌಂಟರ್ ಕೇಸ್ ಅಂದ್ರೆ ಇಬ್ಬರಿಗೂ ಅರೆಸ್ಟ್ ಮಾಡ್ಬೇಕು ತಾನೆ. ಅವ್ರು ಹೇಳ್ತಾರೆ, ಮತ್ತೆ ಅವ್ರ ಕಾರ್ಪೊರೇಟರ್ ಮಾತಾಡಿದ್ದಾರೆ, ನಾನ್ ಕೊಟ್ಟಿರೋ ದೂರ ಮೇರೆಗೆ ಅವರಿಗೆ ಅರೆಸ್ಟ್ ಮಾಡಿಲ್ಲ, ಪೊಲೀಸರೇ ದೂರ ತಗೊಂಡಿದ್ದಾರೆ ಅಂತ ಹೇಳಿ. ಯಾವ ಲೆಕ್ಕಕ್ಕೆ ಮತ್ತೆ 307 ಹಾಕೊಂಡಿದಾರಂತೆ. ಆಕ್ಚುಲಿ ಕೆಲವು ದೊಣ್ಣೆ ತಗೊಂಡು ತಲೆ ಹೊಡ್ಕೊಂಡ್ರೆ 307 ಹಾಕಲ್ಲಿ ಇವರು ಮಾಮೂಲಿ ಗಲಾಟೆ ಕೇಸ್ ಅಂತ ಹಾಕೊಳ್ತಾರೆ ಪೊಲೀಸ್ನವರು. ಇದನ್ನ ಯಾವ ಲೆಕ್ಕಕ್ಕೆ 307 ತಗೊಂಡಿದ್ರು ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ಕೆಲವೆಲ್ಲ ತಲೆ ಹೊಡ್ಕೊಂಡು ಕೆಲವು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಹಳ್ಳಿಗಳಲ್ಲಿ, ಅದನ್ನೆಲ್ಲ 307 ಹಾಕಲ್ಲಿ ಇವರು. ಯಾವ್ದು ರಾಜಕೀಯ ಒತ್ತಡದ ಮೇರೆಗೆ 307 ಹಾಕಿ ಅವ್ರಿಗೆ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ ಮೇಡಮ್. ವ್ಯಾನ್ ತಗೊಂಬಂದಿದಾರಲ್ಲ, ಒಬ್ಬ ಟೆರರಿಸ್ಟ್ ಕೂಡ ಅರೆಸ್ಟ್ ಮಾಡಲ್ಲ ಯಾವ ಲೆಕ್ಕಕ್ಕೆ ಇವರು. ಆ ಲೆಕ್ಕಕ್ಕೆ ಮಾಡಿದಾರೆ ಮೇಡಮ್. ನೀವು ದೂರ ಬೇಡ ಮೇಡಮ್, ಇಲ್ಲೇ ಹಗರಿಬೊಮ್ಮನಹಳ್ಳಿ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ, ಒಂದು 7-8 ವರ್ಷದ ಕೆಳಗಡೆ ನಮ್ಮ ಹೆಣ್ಮಕ್ಳೇ ಪ್ರೆಗ್ನೆನ್ಸಿ ಇದ್ರು ಮೇಡಮ್. ಪುಲ್ಲೆ ರೋಡ್ ಅಂತ ಹೇಳಿ PSI ಇದ್ರು ಅವಾಗ. ತಗೊಂಡೋಗಿ ಬೂಟ್ ಕಾಲಲ್ಲೇ ಓದಿದಾರೆ ಮೇಡಮ್ ನಮ್ಮ ಮಿಸ್ಸಸ್ ಅನ್ನೇ. ಏನಕ್ಕೆ ಅಂತ ಬೂಟ್ ಕಾಲ್ ಅವಾಗ ಏನ್ ಮೇಡಮ್, ಯಾವಾಗ ಅಂತ ಏನ್ ಘಟನೆ ಆಗಿತ್ತು ಅಂತ ಮೇಡಮ್? ಆ ಜಾಗದೀಶವಾಗಿ ಪಕ್ಕದ ಮನೆಯವರು ಕುಡಿದ್ಬಿಟ್ಟು ಡೈಲಿ ಗಲಾಟೆ ಮಾಡ್ತಿದ್ರು. ಈ ತರ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಿಮ್ದೇ ತಪ್ಪಿದೆ, ಇಲ್ಲ ಓದೋ ಹುಡ್ರನ್ನೆಲ್ಲ ಸೇರಿಸ್ತೀನಿ ನೋಡಿ ಅಂತ ಹೇಳಿ. ಪುಲ್ಲೆ ರಾಠೋಡ್ ಅಂತ ಹೇಳಿ ಅವ್ರು ಎಲ್ಲಿದಾರೋ ಪುಣ್ಯಾತ್ಮರು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಹೆಣ್ಮಕ್ಳು ನಮ್ಮ ತಾಯಿನ 12 ಗಂಟೆವರೆಗೂ ಒಳಗಡೆ ಕೂಡಿಸಿದ್ರು ಮೇಡಮ್ ಅವರು. ಇದೇ ಹಗರಿಬೊಮ್ಮನಹಳ್ಳಿ ಸ್ಟೇಷನ್ ಅಲ್ಲಿ. ಪೊಲೀಸರು ಮಾಡಲ್ಲ ಅಂತ ಹೇಳಕ್ ಬರಲ್ಲ ಮೇಡಮ್. ಅವ್ರು ಹೇಳ್ತಾರೆ ಅವರೇ ಬಿಚ್ಕೊಂಡ್ಬಿಟ್ರು ಅಂತ. ಅಷ್ಟು ಜನ ಒಂಥರ ರಾಕ್ಷಸರ ಟೈಪ್ ನಿಂತಿದ್ದಾರೆ ಸರ್. ಅದಕ್ಕೆ ಪೂರಕವಾಗಿ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಆಕೆನೇ ಬಟ್ಟೆನ ಎಳ್ದಾಡ್ಕೊಳ್ತಿರೋ ತರದಲ್ಲಿ ಅವ್ರು ರೆಕಾರ್ಡ್ ಮಾಡಿದ್ರು ಅಂತ ಕೂಡ ಮಾಹಿತಿ ಇದೆ ಆ ವಿಡಿಯೋನ. ಅಲ್ಲ ಮೇಡಮ್, 10 ಜನ ಹಿಡ್ಕೊಂಡಿದ್ದಾರೆ, ಕೈ ಕಾಲೆಲ್ಲ ಹಿಡ್ಕೊಂಡಿದ್ದಾರೆ. ಅದ್ ಹೆಂಗ್ ಬಿಚ್ಲಿಕ್ ಆಗತ್ತೆ ಮೇಡಮ್? ಅವರೇ ಬಿಚ್ಕೊಳಿಕ್ ಆಗತ್ತ? ಒದ್ದಾಡ್ತಾ ಇದಾರೆ ಅವರು. ಆಕ್ಚುಲಿ ಒದ್ದಾಡೋ ಟೈಮ್ ಅಲ್ಲಿ ಬಟ್ಟೆ ಆಚೆ ಈಚೆ ಆಗಿದ್ರೆ ಇವ್ರು ಸರಿ ಮಾಡ್ಬೇಕು ಆಕ್ಚುಲಿ, ಅಲ್ವಾ ಮೇಡಮ್? ಅದನ್ನ ಬಿಟ್ಬಿಟ್ಟು ಇಲ್ಲ ಅವರೇ ಬಿಚ್ಕೊಂಡ್ರು. 10 ಜನ ಇದಾರೆ ಮೇಡಮ್. ಇವರು ಅಲ್ಲಿ ನೋಡ್ತಾ ಇದ್ರು ವಿಡಿಯೋದಲ್ಲಿ, ವ್ಯಾನೆ ತಗೊಂಡ್ಬಂದಿದ್ದಾರೆ. 10 ಜನ ಕೈ ಕಾಲೆಲ್ಲ ಗಟ್ಟಿ ಹಿಡ್ಕೊಂಡಿರ್ತಾರೆ. ಅದ್ ಹೆಂಗ್ ಬಿಚ್ಕೊಳ್ತಾರೆ ಅವರು? ರೈಟ್ ಸರ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸದಾಶಿವ್ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಸರ್. ಮೇಡಮ್ ಏನಾಗಿದೆ ಅಂದ್ರೆ, ಹಲೋ ಮೇಡಮ್. ಹೇಳಿ ಸರ್, ಮಾತಾಡಿ. ಏನಾಗೋಗಿದೆ ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಈ ರಾಜಕಾರಣಿಗಳು ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಹಿಂದೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಯಾವೊಬ್ಬ ರಾಜಕಾರಣಿ ಹತ್ರನೂ ಹೋಗ್ತಿರ್ಲಿಲ್ಲ. ಯಾವುದೇ ಒಂದು ಘಟನೆ ನಡೆದ್ರು ಅದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಒಂದು ಜನಸಾಮಾನ್ಯರಿಗೆ ನಾವಿದ್ದೀವಿ ಅನ್ನೋ ನಂಬಿಕೆಯನ್ನ ಕೊಟ್ಟಿಕೊಂಡು ಇಲಾಖೆಗೆ ಗೌರವ ತರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಇದ್ರು. ಉದಾಹರಣೆ 1982 ನಾನು ಇಲಾಖೆ ನೋಡ್ತಾ ಇದ್ದೀನಿ, ಇಲಾಖೆನಲ್ಲಿ ಸೇವೆ ಸಲ್ಲಿಸಿದ್ದೀನಿ. ದಿನಕರನ್ ಸರ್ ಅಂತ ಇದ್ರು DIG. ಮತ್ತೆ ಇದೇ ಮೈಸೂರಿನಲ್ಲಿ ದೇವರಾಜ ಮೊಹಲ್ಲಾದಲ್ಲಿ ದೇವರಾಜ ಮೊಹಲ್ಲಾ ಇಡೀ ಎಂತ ಕೆಟ್ಟ ಪರಿಸ್ಥಿತಿ ಇತ್ತು ಅಂದ್ರೆ, ಹಿಂದೆ 85-86ರಲ್ಲಿ ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ ಹಾಲಪ್ಪ ಅಂದ್ಬಿಟ್ಟು ಅವರು ಇಡೀ ದೇವರಾಜ ಮೊಹಲ್ಲಾನ ಒಂದು ಕ್ಲೀನ್ ಇಮೇಜ್ ತಂದು ಮೈಸೂರು ಸಿಟಿನ ಒಂದು ಸ್ಥಿತಿಗೆ ತಂದಿದ್ರು. ಅವತ್ತು ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ರಾಜಕಾರಣಿ ಹತ್ರ ಹೋಗ್ತಿರ್ಲಿಲ್ಲ. ಇಲ್ಲ ಮೇಡಮ್, ಈಗ ಏನಾಗೋಗಿದೆ ಅಂದ್ರೆ ಈ ಪೊಲೀಸ್ ಇಲಾಖೆಯಲ್ಲಿ ಕೆಲವರು ಮಾತ್ರ, ಅಲೋಕ್ ಕುಮಾರ್ ಅವರಂತಹ
ಒಳ್ಳೆ ಒಳ್ಳೆ IPS ಅಧಿಕಾರಿಗಳಿದ್ದಾರೆ. ಆದ್ರೆ 100ಕ್ಕೆ 60ರಿಂದ 70 ಭಾಗ IPS ಅಧಿಕಾರಿಗಳು ಮತ್ತೆ ಕೆಳ ಅಧಿಕಾರಿಗಳು ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ನಲ್ಲಿ ಇರ್ತಕ್ಕಂಥ KSPS ಅವರು ಎಲ್ಲರೂ ಏನಾಗೋಗಿದೆ ಅಂದ್ರೆ ಈ ರಾಜಕಾರಣಿಗಳ ಚೇಲಾಗಳಾಗ್ಬಿಟ್ಟಿದ್ದಾರೆ. ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಇಲ್ಲ ಮೇಡಮ್, ಈ ಘಟನೆ ನೋಡಿದ್ರೆ ಇದು ಉದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಘಟನೆ. ಇದನ್ನ ನಾನು ಖಂಡಿಸ್ತೀನಿ. ಯಾಕೆಂತಂದ್ರೆ ಇಷ್ಟೊಂದು ಸಿಬ್ಬಂದಿ ಇರ್ಬೇಕಾದ್ರೆ ಒಬ್ಬಾಕೆ ಮೇಡಮ್ ಸತ್ಯ ಹೇಳ್ಬೇಕಾದ್ರೆ ಒಬ್ಬ ವೇಶ್ಯನು ಸುಧಾ ತನ್ನ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆನ ಯಾವುದೇ ಕಾರಣಕ್ಕೂ ಪುರುಷರ ಮಧ್ಯೆ ಕಳ್ಸೋದಿಕ್ಕೆ ಪ್ರಯತ್ನ ಪಡಲ್ಲ ಮೇಡಮ್. ಇಂತಹ ದುರ್ಘಟನೆಗಳು ಇತ್ತೀಚೆಗೆ ನೋಡ್ತಾ ಇದ್ರೆ ಪ್ರತಿನಿತ್ಯ ಈ ರಾಜಕಾರಣಿಗಳದೇ ನಮ್ಮ ಪೊಲೀಸ್ ಇಲಾಖೆದೇ ಘಟನೆಗಳು ನಡೀತಾ ಇದೆ ಹೊರತು ಜನಸಾಮಾನ್ಯರಲ್ಲಿ ನೆಮ್ಮದಿಯ ಬದುಕನ್ನ ಹಾಳು ಮಾಡ್ತಾ ಇದ್ದಾರೆ ಮೇಡಮ್. ರೈಟ್ ಸರ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಪಂಪಾ ಪಟೇಲ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಎರಡೂ ರೀತಿಯ ವಿಡಿಯೋಗಳು ನೀವು ಗಮನಿಸಿರಬಹುದು ಸರ್. ಒಂದು ಪೊಲೀಸರೇನೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ, ಮತ್ತೊಂದ್ ಕಡೆಯಲ್ಲಿ ಆ ಮಹಿಳೆನೇ ರಂಪಾಟ ಮಾಡಿದ್ರು ಅಂತ ಹೇಳಿ. ನಿಮಗೆ ಯಾವ್ದು ಕರೆಕ್ಟ್ ಅನಿಸ್ತಾ ಇದೆ? ಮೇಡಮ್ ಅವರೇ, ಮಹಿಳೆನೇ ವರ್ತನೆ ಮಾಡೋದಂತಾರ. ಅಲ್ಲಿ ಸುಮಾರು ಜನ ಲೇಡಿ ಪೊಲೀಸ್ ಇದಾರೆ ಮೇಡಮ್. ಅವರೆಲ್ಲರೂ ಫುಲ್ ಆಯಮ್ಮನೆಲ್ಲ ಕೈ ಹಿಡ್ಕೊಂಡಿರೋದು ಅವೆಲ್ಲ ಕಾಣ್ತದೆ ಮೇಡಮ್. ಆಯಮ್ಮೆ ಬಟ್ಟೆ ಬಿಸ್ತ ಅಂತಂದು ಹೇಳಿದ್ರು ಸುಳ್ಳು ಆರೋಪ ಮಾಡ್ತಾರೆ ಮೇಡಮ್. ಈ ಪೊಲೀಸ್ ಇಲಾಖೆ ಮೇಡಮ್ ಇತ್ತೀಚೆಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಯಾರಿಗ ರಕ್ಷಣೆ ಇಲ್ಲ. ಅವ್ರಿಗೆ ಮನಸ್ಥಿತಿ ಹೆಂಗ್ ಬರ್ತದೆ ಆ ತರ FIR ಮಾಡ್ತಾರೆ ಮೇಡಮ್. ಯಾಕೆ ಮಾಡಿರ್ಬೋದು ಸರ್ ತಮ್ಮ ಪ್ರಕಾರ? ಅಂದ್ರೆ ಹೋಮ್ ಮಿನಿಸ್ಟರ್ ಹಾಗೆ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಬಿಗಿ ಮಾಡೋ ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯನ? ಅಲ್ಲ ಮೇಡಮ್, ಇವಾಗ ಬಳ್ಳಾರಿಯಲ್ಲಿ ಗಲಾಟೆ ಆಗಿದೆ ಮೇಡಮ್, ದೊಡ್ಡ ಗಲಾಟೆ ಆಗಿದೆ. ಹೋಮ್ ಮಿನಿಸ್ಟರ್ ಬರ್ಬೇಕು ಮೇಡಮ್. ಉಪಮುಖ್ಯಮಂತ್ರಿ ಬರ್ತಾರ, ಅವ್ರು ಸಂಬಂಧಪಟ್ಟ ಹೋಮ್ ಮಿನಿಸ್ಟರ್ ಅವ್ರು ಎಲ್ಲಿ ಬರಲ್ಲ ಮೇಡಮ್. ಹುಬ್ಳಿಯಲ್ಲಿ ಮಳೆ ಗಲಾಟೆ ಆಗೈತೆ, ಅವ್ರು ಬಂದಿಲ್ಲ. ಪೂರ್ತಿ ಹೋಮ್ ಮಿನಿಸ್ಟರ್ ನಿಷ್ಕ್ರಿಯ ಆಗ್ರಿ ಮೇಡಮ್. ಅವ್ರೇನು ಕೆಲಸ ಮಾಡೋಕ್ಕೇನು ಇದಿಲ್ಲ ಮೇಡಮ್. ಅವರಿಂದ ಎಷ್ಟು ಗಲಾಟೆ ಆಗ್ತದೆ ಮೇಡಮ್. ಮೊನ್ನೆ ಒಬ್ಬರು ಯಾರ ಪೊಲೀಸ್ ಮೇಡಮ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಮಹಿಳೆ ಪೊಲೀಸ್ ಸ್ಟೇಷನ್ನಾಗ ಅವನೇ ಆಯಮ್ಮನ ಲಪಟಾಸ್ಕೊಂಡೋಗಿ ಎಲ್ಲ ಗಲಾಟೆ ಆಯ್ತು ಮೇಡಮ್. ಈಗ ಒಂದು ವಾರದಿಂದ ಟಿವಿ ಬಂತು ಮೇಡಮ್. ಈ ಮಹಿಳಾ ಆಯೋಗದವರು ಇವಾಗ ಈಕೆದ ತಪ್ಪಿರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಹೋಗಿದ್ರು ಅಲ್ಲಿಗೆ. ಅಲ್ಲ ಮೇಡಮ್, ತಪ್ಪಿರ್ಬೋದು ಮೇಡಮ್. ತಪ್ಪಿದ್ರೆ ಆತರ ಹಂಗ ಬಟ್ಟೆ ಬಿಚ್ಚಿ ಆ ಥರ ಎಲ್ಲ ಅವಮಾನ ಮಾಡೋದು ಮಹಿಳೆಗೆ ಯಾವ್ದ್ರ ಕಾನೂನು ಆಗೈತೆ ಮೇಡಮ್. ಆಮೇಲೆ ಏನನ್ನ ಇದ್ರ ಕಾನೂನು ಪ್ರಕಾರ ಅವ್ರು ಏನನ್ನ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಅದ್ರ ಮೇಲೆ ಏನನ್ನ ಕ್ರಮ ತಗೋಬೋದಾಗಿತ್ತು ಮೇಡಮ್. ಇವರು ಕಾನೂನ ಕೈಗೆ ತಗೊಂತಾರಲ್ಲ ಮೇಡಮ್. ಮತ್ತೆ ನಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲೈತಿ ಮೇಡಮ್. ಇವರು DK ಶಿವಕುಮಾರ್ ಮಹಿಳೆಯರ ಬಗ್ಗೆ ಮಾತಾಡ್ತಾರ. ನಾವೆಲ್ಲ ಅವರಿಗೆ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿವಿ, ಆ ಬಸ್ ಕೊಟ್ಟಿವಿ. ಕೊಟ್ಟಿದಾರಲ್ಲ ಸರ್, 2,000 ರೂಪಾಯಿ ಕೊಟ್ಟಿದ್ದಾರೆ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡಕ್ ಕೊಟ್ಟಿದ್ದಾರೆ, ಫ್ರೀ ಕರೆಂಟ್ ಕೊಟ್ಟಿದಾರಲ್ಲ. ರಕ್ಷಣೆಗಿಲ್ಲ ಮೇಡಮ್. ಇವ್ರಿಗೆಲ್ಲ ರಕ್ಷಣೆ ಇಲ್ಲ ಮೇಡಮ್. ಮಹಿಳೆಯರಿಗೆ ರಕ್ಷಣೆ ಕೊಡ್ಲಿ ಫಸ್ಟ್. ಅವನ್ನೆಲ್ಲ ಕೊಡ್ಲಿ. ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮೇಡಮ್. ಎಷ್ಟು ಗಲಾಟೆ ಆಗ್ತದೆ ಮೇಡಮ್. ಎಲ್ಲೇನ ನೋಡಿ, ಯಾವ ಪೊಲೀಸ್ ಸ್ಟೇಷನ್ ಯಾವ ಜಿಲ್ಲೆಗನ ನೋಡಿ, ಎಲ್ಲೇ ನೋಡಿ ಮೇಡಮ್ ಎಲ್ಲ ದಂಧೆಗಳು. ಈಗ ಪೊಲೀಸ್ ಇಲಾಖೆ ಇಲ್ದಂಗೆ ನಡೀತೇವೆ ಮೇಡಮ್. ಅವ್ರಿಗೆ ಇಂಟಿಮೇಷನ್ ಇರೋದಲ್ಲ ಮೇಡಮ್ ಇಲಾಖೆಗೆ. ಪ್ರತಿಯೊಂದು ಮೇಡಮ್ ಅವ್ರಿಗೆ ಇಲ್ದಾನೆ ಇಂಟಿಮೇಷನ್ ಏನು ನಡೆಯೋದಿಲ್ಲ ಮೇಡಮ್. ನೀವು ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ನೀವು ಬಿಜೆಪಿ ಅವ್ರು ಇರಬಹುದು ಅಂತ ಅನುಮಾನ ಬರುತ್ತೆ. ಅದಕ್ಕೆ ಹಿಂಗ್ ಮಾತನಾಡ್ತಿದ್ದೀರಿ ಅಂತ. ಎನಿವೆ, ಧನ್ಯವಾದ ಪಂಪಾ ಪಟೇಲ್ ಅವರೇ ಕರೆ ಮಾಡಿದ್ದಕ್ಕೆ.